ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪತ್ನಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ದರ್ಶನ್ ವಾಪಸ್ ಆದ ನಂತರದಲ್ಲಿ ಮತ್ತೆ ಆಕ್ಟಿವ್ ಆಗಿರೋದು. ಬೇಲ್ ಸಿಕ್ಕಿದ ದಿನ ಪೋಸ್ಟ್ ಹಾಕಿದ್ ಬಿಟ್ರೆ ಮತ್ತೆ ಯಾವುದೇ ರೀತಿಯ ಪೋಸ್ಟ್ಗಳನ್ನು ಹಾಕಿರ್ಲಿಲ್ಲ. ಅಪ್ಡೇಟ್ ಆಗಲಿ ಸ್ಟೋರೀಸ್ ಆಗಲಿ ಯಾವುದು ಬಂದಿರಲಿಲ್ಲ. ಆದರೆ ಈಗ 2024 ಮುಗಿತಾ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಕಲಿತ ಪಾಠದ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಆ ನೋವು ಇನ್ನೊಬ್ಬರಿಗೆ ಉತ್ತಮ ಬೆಳವಣಿಗೆಯಾಗಿ ಬದಲಾಗಿದೆ. ಆ ನೋವಿನ ತ್ಯಾಗವು ಈಗ ಅಭಿವೃದ್ಧಿ ಆಗಿ ಬದಲಾಗಿದೆ ಅಂತ ಪೋಸ್ಟ್ ಮಾಡಿದ್ದಾರೆ. ನನ್ನದು ನೋವು ಏನನ್ನೋದು ದೇವರಿಗೆ ಗೊತ್ತಿತ್ತು ಅಂತ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ. ಪರೋಕ್ಷವಾಗಿ ಪವಿತ್ರ ಗೌಡ ವಿರುದ್ಧ ಕಿಡಿಕಾರಿದ್ದಾರೆ ವಿಜಯಲಕ್ಷ್ಮಿ. ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. 2024ರಲ್ಲಿ ಕಲಿತ ಪಾಠ ಅಥವಾ 2024 ವರ್ಷ ನನಗೆ ಕಲಿಸಿದ ಪಾಠ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಆ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀವಿ. 2024 ನನಗೆ ಏನನ್ನ ಕಲಿಸ್ತು, ನಾನೇನನ್ನ ಕಲ್ತ್ಕೊಂಡೆ ಅನ್ನುವಂಥ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಫೋಟೋಗಳನ್ನ ಶೇರ್ ಮಾಡ್ಕೊಂಡಿರೋದು. ನನಗೆ ನನ್ನ ಬಗ್ಗೆ ಬಹಳ ಹೆಮ್ಮೆ ಇದೆ. ಯಾವುದೇ ಕ್ಷಣದಲ್ಲೂ ನಾನು ಯಾವುದನ್ನು ಬಿಟ್ಕೊಡ್ಲಿಲ್ಲ ಅನ್ನುವಂಥ ವಿಚಾರ. ಅದರ ಜೊತೆಯಲ್ಲಿ ಕನ್ನಡಿಗಿಂತ ಉತ್ತಮ ಗೆಳೆಯರಿಲ್ಲ, ಅದೇ ನಮ್ಮ ಗೆಳೆಯ, ಅಂದರೆ ನಮಗೆ ನಾವೇ ಉತ್ತಮ ಗೆಳೆಯರು, ನಮಗೆ ಯಾರೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಈಗ ಪೋಸ್ಟ್ ಮಾಡಿರೋದು. ಆ ಪೋಸ್ಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ವಾಟ್ ಯು ಲರ್ನ್ಡ್ ಫ್ರಮ್ 2024, 2024ರಲ್ಲಿ ಏನ್ ಕಲಿತ್ರಿ ಅಂತಂದ್ರೆ, ಪ್ರತಿಯೊಂದು ನೋವಿನಿಂದ ಮುಂದೆ ಬರುವಂತ ಬೆಳವಣಿಗೆ ಇದೆಯಲ್ಲ ಅದು ಬಹಳ ಚೆನ್ನಾಗಿರುತ್ತೆ. ಪೇನ್ ಇಸ್ ಬ್ಯೂಟಿಫುಲ್ ಅಂತ ಅನ್ನುವಂಥ ಒಂದು ಸೆಂಟೆನ್ಸ್ ಆಗಿರ್ಬೋದು. ಅದರ ಜೊತೆಯಲ್ಲಿ ಜೀವನ ನೆನಪುಗಳು ಮತ್ತೆ ನೆನಪುಗಳ ಗುಚ್ಛ ಹೊರತು, ನೆನಪುಗಳು ಎಲ್ಲವನ್ನೂ ಸೇರಿಸ್ಕೊಂಡ್ರೆ ಕಲೆಕ್ಷನ್ ಆಫ್ ಮೆಮೊರೀಸ್ ನ ಹೊರತುಪಡಿಸಿದ್ರೆ ಮತ್ತೇನು ಅಲ್ಲ ಜೀವನ, ಎಲ್ಲವೂ ಕೂಡ ನೆನಪುಗಳಷ್ಟೇ ಜೀವನದಲ್ಲಿ ಅನ್ನುವಂಥ ರೀತಿಯಲ್ಲಿ 2024 ನನಗೆ ಕಲಿಸ್ತು ಅಥವಾ ನಾನು ಕಲ್ತ್ಕೊಂಡೆ ಅನ್ನುವಂಥದ್ದನ್ನ ವಿಜಯಲಕ್ಷ್ಮಿ ಈಗ ಪೋಸ್ಟ್ ಮಾಡಿರೋದು. ಇನ್ಸ್ಟಾ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಆ ಪೋಸ್ಟಲ್ಲಿ ಬಹಳ ವಿವರವಾಗಿ ಬರ್ಕೊಂಡಿದ್ದಾರೆ. ಏನೇನು ಒಂದಷ್ಟು ಕೋಟ್ಸ್ ಅನ್ನ ಶೇರ್ ಮಾಡಿರೋದು. ಏನೆಲ್ಲ ಕಲ್ತ್ಕೊಂಡೆ 2024ರಲ್ಲಿ ಅನ್ನುವಂಥ ಪೋಸ್ಟನ್ನು ಈಗ ಮಾಡಿರೋದು. ಸಾಕಷ್ಟು ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಯಾಕಂದರೆ ಪವಿತ್ರ ಗೌಡಗೆ ಒಂದಷ್ಟು ಟಾಂಗ್ ಕೊಟ್ಟು ಜೊತೆಗೆ ಜೀವನದಲ್ಲಿ ಆಗಿರುವಂತಹ ನೋವುಗಳು ಇದೆಲ್ಲವನ್ನು ಕೂಡ ಹಂಚ್ಕೊಂಡಿದ್ದಾರೆ. ನಮ್ಮ ಪ್ಲಾನ್ ಒಂದು ರೀತಿ ಆಗಿದ್ರೆ ಆ ಭಗವಂತನ ಇಚ್ಛೆ ಮತ್ತೊಂದಾಗಿರುತ್ತೆ. ಇದನ್ನು ನಾನು 2024ರಲ್ಲಿ ಕಲ್ತ್ಕೊಂಡ್ರೆ ಮತ್ತೊಂದು ಕಡೆಯಲ್ಲಿ ಬರ್ಕೊಂಡಿದ್ದಾರೆ. ಈ ಕನ್ನಡಿ ಅನ್ನೋದೇನಿದೆ ಅದೇ ನಮ್ಮ ಬಹಳ ಆಪ್ತ ಗೆಳೆಯ. ಯಾಕಂದ್ರೆ ಅಟ್ಲೀಸ್ಟ್ ಅದು ನಾವು ಅತ್ತಾಗ ಅದು ನಮ್ಮನ್ನ ನೋಡಿ ಅಳೋದಿಲ್ಲ ಅನ್ನುವಂಥ ಮಾತನ್ನ ಕೂಡ ಬರ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಇದು ತೀವ್ರ ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿ, ಈಗ ಸಾಕಷ್ಟು ದಿನಗಳಿಂದ ಅಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ ವಿಜಯಲಕ್ಷ್ಮಿ. ಈಗ ಮತ್ತೊಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಆದ್ರೆ ಈ ಪೋಸ್ಟ್ ಇದೆಯಲ್ಲ ಸಾಕಷ್ಟು ಹಿಡನ್ ಮೀನಿಂಗ್ ಅಥವಾ ಒಂದಷ್ಟು ಪ್ರಶ್ನೆಗಳು ಅದರ ಜೊತೆಯಲ್ಲಿ ಉತ್ತರವೂ ಕೂಡ ಅಡಗಿರುವಂತ ಒಂದಷ್ಟು ಪೋಸ್ಟ್ ಅನ್ನ ವಿಜಯಲಕ್ಷ್ಮಿ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಶಶಿ. ಅಶ್ವಿನಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬರೋಬ್ಬರಿ ಸುಮಾರು 7 ತಿಂಗಳ ಕಾಲ ಜೈಲು ವಾಸ ಅನುಭವಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಕೂಡ ಸಾಕಷ್ಟು ದೇವಸ್ಥಾನಗಳಿಗೆ ಸುತ್ತಿದ್ರು, ಸಾಕಷ್ಟು ಹರಕೆಗಳನ್ನು ಕೂಡ ಹೊತ್ಕೊಂಡಿದ್ರು, ಹಿರಿಯ ರಾಜಕಾರಣಿಗಳು ಕೂಡ ಭೇಟಿಯಾಗಿದ್ರು, ಸಹಕಾರ ಕೂಡ ಕೇಳಿದ್ರು. ಅದೇ ರೀತಿಯಲ್ಲಿ ಕೂಡ ಅಭಿಮಾನಿಗಳ ಹತ್ರ ಕೂಡ ಕೇಳ್ಕೊಂಡಿದ್ರು. ಮತ್ತೆ ವಕೀಲರ ಹತ್ರ ಹೋಗಿ ಕಾನೂನು ಹೋರಾಟವನ್ನ ಮಾಡಿ ಈಗ ಪತಿಯನ್ನ ಈಗ ಹೊರಗಡೆ ತಂದಿದ್ದಾರೆ. ಅದಾದ ನಂತರ ಏನಾಯ್ತು, ಪವಿತ್ರ ಗೌಡ ಜೈಲಿನಿಂದ ಬಿಡುಗಡೆ ಆದ ತಕ್ಷಣ ಆ ದರ್ಶನ್ ಹೆಸರಲ್ಲಿ ಹೋಗಿ ಅರ್ಚನೆಯನ್ನ ಮಾಡಿಸಿದ್ರು. ಅದು ಸಾಕಷ್ಟು ಎಲ್ಲ ಒಂದ್ ಕಡೆ ವಿವಾದಕ್ಕೆ ಕೂಡ ಕಾರಣ ಆಗಿತ್ತು. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಇಷ್ಟು ದಿನಗಳ ಕಾಲ ಜೈಲು ವಾಸ ಸೇರೋದಕ್ಕೆ ಪವಿತ್ರ ಗೌಡನೇ ನೇರವಾಗಿ ಕಾರಣ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಮತ್ತೆ ಸೇರಿದಂತೆ ಇಡೀ ರಾಜ್ಯದ ಜನತೆ ಕೂಡ ಗೊತ್ತಿರೋಂತ ವಿಚಾರ. ಹೀಗಾಗಿ 2024ರಲ್ಲಿ
ಸಿಹಿ ಗಳಿಗೆಗಿಂತಲೂ ಕೂಡ ಕಹಿ ಗಳಿಗೆಗಳೇ ಕೂಡ ಹೆಚ್ಚಾಗಿತ್ತು. ನಾನು ಸಾಕಷ್ಟು ಪಾಠವನ್ನು ಕೂಡ ಕಲ್ತಿದ್ದೇನೆ. ಇನ್ನು ಮುಂದಾದ್ರೂ ಕೂಡ ಸದ್ಬುದ್ಧಿಯನ್ನ ಕಲೀರಿ. ಒಂದಷ್ಟು ನೀವು ಮಾಡಿದಂತ ಒಂದು ಕೆಟ್ಟ ಕೆಲಸ ಈಗ ನನಗೆ ಎಲ್ಲ ಒಂದ್ ಕಡೆ ಒಳ್ಳೇದಾಗ್ತಿದೆ, ಅದನ್ನು ಕೂಡ ನಾನು ನಂಬ್ಕೊಂಡಿದ್ದೀನಿ ಅಂತ ಒಂದು ಕೂಡ ವ್ಯಂಗ್ಯವಾಗಿ ಒಂದು ರೀತಿಯಾಗಿ ನೇರವಾಗಿ ಪವಿತ್ರ ಗೌಡಗೆ ಹೇಳುವಂತ ಒಂದು ಟ್ವೀಟ್ ಕೂಡ ಇದಾಗಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಹೀಗಾಗಿ 2024ರಲ್ಲಿ ನೀನು ನನಗೆ ಕೆಟ್ಟದ್ ಬಯಸಿದ್ರು ಕೂಡ ದೇವರೆಲ್ಲ ಒಂದ್ ಕಡೆ ನನಗೆ ಒಳ್ಳೇದನ್ನ ಬಯಸಿದ್ದಾರೆ. ನಿನ್ನಿಂದ ನನಗೆ ಒಳ್ಳೇದಾಗಿದೆ. ಹಾಗಾಗಿ ಕಹಿ ನೆನಪುಗಳು ಹೋಗಿ ಇನ್ನೇನು ವರ್ಷಕ್ಕೆ ಇನ್ನೇನು 3 ದಿನಗಳು ಮಾತ್ರ ಬಾಕಿ ಇದೆ. 2025ರಲ್ಲಾದ್ರೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತ ಒಂದು ಪೋಸ್ಟ್ ಮಾಡಿದಾರ ಅನ್ನೋ ಚರ್ಚೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಅಶ್ವಿನಿ. ಓಕೆ, ರೈಟ್ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.